ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಎಲ್ಲರೂ ಹೇಗಿದ್ದೀರಿ? ನಾವಂತ ಆರಾಮದೀವಿ ನೋಡ್ರಿ. ಇವತ್ತಿನ ದಿನ ಅಮಾವಾಸ್ಯೆ ಅದ. ಅಮಾವಾಸ್ಯೆ ಸಲುವಾಗಿ ನಾನು ಒಂದು ಸ್ವಲ್ಪ ಸುಕ್ಷೇತ್ರ ಗೋಳಸಾರ್ ಮಠಕ್ಕೆ ಹೋಗ್ಬೇಕಂತ ಮಾಡಿದ್ದ. ಪುಂಡಲಿಂಗೇಶ್ವರ ದರ್ಶನ ಪಡಿಬೇಕಂತೇಳಿ ಭಾಳ ದಿನ ಆಯ್ತು ನಾನು ಪುಂಡಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಮಠಕ್ಕೆ ಹೋಗಿ. ಅಬಿಗೆ ಪ್ರೆಗ್ನೆಂಟ್ ಇದ್ದಾಗ ಹೋಗಿದ್ದ. ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಜಾನ್ವಿನೂ ಬಂದಾರ ನೋಡ್ರಿ. ಈಗಾಗಲೇ ಒಂದು ತಾಸು ಐತ್ರಿ ನಾವು ಬಂದು ನಿಂತು. ಬೆಳಗ್ಗೆ ಬೇಗ ಹೊಂಟಿವಿ, 7 ಗಂಟೆಗೆ ಬಂದು ಕೂತೀವಿ ಇಲ್ಲಿ. ಈಗ ನೋಡ್ರಿ ಬಸ್ನಾಗ ಬಂದು ಕೂತಿ ನೋಡ್ರಿ. ಮಿರ್ಗಿ ಬಸ್ ಅದಿದು ಡೈರೆಕ್ಟ್ ಆಗಿ ಗೋಳಸಾರ್ಗೆ ಹೋಗ್ತದ. ಗೋಳಸಾರ್ ದಾಟಿ ಮಿರ್ಗಿಗೆ ಮುಂದೆ ನಾವಿಬ್ರು ಕೂತಿ. ಬಸ್ ಖಾಲಿ ಇತ್ತು, ನಮ್ಮ ಜಾನ್ವಿ ಹಿಂದ್ಗಡೆ ಕೂತಾಳ. ಇಲ್ಲಿ ಮನೆನೂ ಇಲ್ಲೇ ಅದ. ಶಿವಾನುಗೋಷ್ಠಿ ಅಂತ ಅವೆಲ್ಲ ಮಾಡ್ತಾರ. ಆಮೇಲೆ ಪ್ರವಚನ ಹೇಳ್ತಾರೆ ಇಲ್ಲಿನೂ. ಆಮೇಲೆ ಇಲ್ಲಿ ಸಂಗೀತ ಕಾರ್ಯಕ್ರಮನೂ ಇರ್ತದ್ರಿ ಪ್ರತಿ ಅಮಾವಾಸ್ಯೆ ದಿನ. ವಿಶೇಷವಾದ ದಿನದಲ್ಲೂ ಇರ್ತದ. ಹಬ್ಬ ಹರಿದಿನ ಏನಾದರೂ ಇತ್ತಂದ್ರೆ ಇಲ್ಲಿ ಏನು ಕಾಣಿಸ್ತದ ನೋಡ್ರಿ ಇದು ಬೋರ್ಡ. ಆ ಕಡೆ ಅನ್ನ ದಾಸೋಹ ಮಾಡೋದು ಬಾಗ್ಲಾದ್ರೆ ಆ ಕಡೆ ಒಳಗಿಂದೊಳಗೆ ಹೋಗ್ಲಕ್ಕ. ಇದ ನೋಡ್ರಿ ಗುಡಿ ಊರಂದು ಪ್ರಭು ಪುಂಡಲಿಂಗೇಶ್ವರ ದೇವಸ್ಥಾನ ಊರಾಗಿರೋದ್ರಿ ಇದು ಗೋಳಸಾರದಾಗ. ನಮ್ಮ ಅಬಿಗೆ ಹೊತ್ಕೊಂಡು ಬರೋದ್ರಾಗೆ ಇಲ್ಲಿ ಮಲ್ಕೊಂಡು ಬಿಟ್ಟಾನ್ರಿ. ಈಗ ಮ್ಯಾಗ ಅವನಿಗೆ ಅಲ್ಲಿ ಕೆಳಗೆ ಹಾಕ್ದೇರಿ. ಇಲ್ಲಿ ಈಗ ಪೂಜೆ ಮಾಡ್ಲಿಕ್ಕತ್ತಾರಿ ಬೇರೆದವರು. ಈ ರೀತಿ ಅದ ನೋಡ್ರಿ ದೇವಸ್ಥಾನ ಊರಾಗಿರೋದು. ಆಗೋದೆಲ್ಲ ಒಳ್ಳೇದಕ್ಕಂತ ಹೇಳ್ತಾರಿ. ಆದ್ರೆ ನೋಡ್ರಿ ನಮ್ಗೆ ಎಷ್ಟು ಒಳ್ಳೇದಾಯ್ತು. ನಾನು ಬಂದು 9 ವರ್ಷ ಇಲ್ಲಿಗೆ ಬರ್ಲಿಕ್ಕತ್ತು. ಇಲ್ಲಿವರೆಗೂ ಒಂದಿನ ನಾನು ಈ ರೀತಿ ಪೂಜೆ ಮಾಡೋದು ನೋಡಿರ್ಲಿಲ್ಲ. ಯಾಕಂದ್ರೆ ನಾನು ಬರೋದು ಯಾವಾಗಲೂ ಮಧ್ಯಾಹ್ನದಿಂದ ಬಂದಿದ್ದ. ಮುತ್ತೆಯವರು ಪೂಜೆ ಮಾಡೋದು ನಾನು ಯಾವತ್ತೂ ನೋಡಿರ್ಲಿಲ್ಲ. ಇವತ್ತು ನೇರವಾಗಿ ಮಹಾಮಂಗಳಾರತಿ ನೇರ ದರ್ಶನ ಸಿಕ್ತು ನೋಡ್ರಿ. ನಾನು ಯಾವತ್ತೂ ಊರಾಗ ಬಂದಾಗ ಈ ರೀತಿ ಪೂಜೆ ಆಗಿದ್ದು ನೋಡಿತಿಲ್ಲ ಇಲ್ಲಿವರೆಗೂ. ಒಬ್ರು ಅಜ್ಜಿ ಅಂದ್ರು, ಯಾಕೆ ಹೋಗ್ಲಿಕ್ಕತ್ತೇವ ಇನ್ನೊಂದು ಸ್ವಲ್ಪ ಕೂಡು, ಮುತ್ತೆಯವ್ರು ಬರ್ಲಕತ್ತಾರ ಪೂಜೆ ಮಾಡ್ತಾರ ಅಂತಂದ್ರು. ಹಾಗಾಗಿ ಕೂತಿದ್ದಕ್ಕೆ ನನಗೆ ಒಳ್ಳೆ ಪೂಜೆನೂ ಸಿಕ್ತು. ಆಮೇಲೆ ಮಹಾಮಂಗಳಾರತಿನೂ ಸಿಕ್ತು ನೋಡ್ರಿ. ನೀವು ಇಲ್ಲಿದೆ ನೇರವಾಗಿ ದರ್ಶನ ಮಾಡ್ರಿ ಪ್ರಭು ಪುಂಡಲಿಂಗೇಶ್ವರದು. ನೋಡ್ರಿ ಇಲ್ಲಿ ಕೊಬ್ಬರಿ ಸಾರು ಮಾಡೋ ಸಲುವಾಗಿ ಕೊಬ್ಬರಿ ಅದೆಲ್ಲ ಬಿಚ್ಚಲಿಕತ್ತಾರ. ದಾಸೋಹ ಮಾಡಾಕ ಅಡಿಗೆ ಚಾಲು ನಡ್ದದ. ಇಲ್ಲೇ ದಾಸೋಹ ಮಾಡೋದು, ಊಟಕ್ಕೆ ಇಲ್ಲೇ ಹಾಕ್ತಾರ. ಅಲ್ಲಿ ಮುತ್ತೆಯವ್ರದ್ದು ತ್ರಿಮೂರ್ತಿ ಮುತ್ತೆಯವ್ರದ್ದು ಅಲ್ಲಿ ಮೂರ್ತಿ ಅದ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೈ ಕಾಲದು ಮುಗಿದ ಮತ್ತು ಇಲ್ಲಿದಿಂದ ಹೊಸದ ಮ್ಯಾಗಿನ ಮಠಕ್ಕೆ ಹೋಗ್ತೀರಿ ನಾವು. ಅಲ್ಲಿ ಹೊರಗಿನ ಮಠಕ್ಕೆ ಅಲ್ಲಿ ಹೋಗಿ ಬರ್ತೀವಿ ಇಲ್ಲಿದು ಮುಗಿಸ್ಕೊಂಡು. ಈ ಮೂರ್ತಿ ಏನ್ ಕಾಣಿಸ್ತದಲ್ರಿ ಇದು ತ್ರಿಮೂರ್ತಿ ಮಹಾರಾಜರದ್ದು, ತ್ರಿಮೂರ್ತಿ ಮುತ್ತೆಯವ್ರದ್ದು. ಅಂದ್ರೆ ಈಗೇನದಾರಲ್ಲ ಅಭಿನವ ಪುಂಡಲಿಂಗ ಅವ್ರ ತಂದೆಯವರು, ಈ ಕಡೆ ಅದಾರಲ್ಲ ಅವ್ರ ಪುಂಡಲಿಂಗೇಶ್ವರರು. ಅದು ಏನ್ ನಿಂತಿದ್ದ ಫೋಟೋ ಅದಲ್ಲ ಅದು ಮೊದ್ಲಿನ ಮುತ್ತೆಯವ್ರದ್ದು. ಈಗಿದ್ದಿದ್ದು ಅಭಿನವ ಪುಂಡಲಿಂಗೇಶ್ವರ ಅದ. ಇಲ್ಲಿ ದಾಸೋಹ ಮಾಡ್ಲಕ್ಕ ಏನಾದರೂ ಧಾನ್ಯಗಳನ್ನ ದಾನ ಮಾಡೋರಿದ್ರೆ ಮಾಡಬಹುದು. ಮತ್ತು ಈ ದೇವಸ್ಥಾನ ಒಂದು ಸ್ವಲ್ಪ ಕಟ್ಟಡ ನಡೆದದ. ಯಾರಾದರೂ ದೇಣಿಗೆ ಕೊಡೋರಿದ್ರು ಕೊಡ್ಬೋದು. ಇಲ್ಲಿ ಹಾಕಿದ್ರು, ಬೋರ್ಡ್ ಹಾಕಿದ್ರು, ಅಕೌಂಟ್ ನಂಬರ್ ಅದೆಲ್ಲ ಡೀಟೇಲ್ಸ್ ಐತಿ ಇಲ್ಲಿ. ಈಗ ನಾವು ಮ್ಯಾಲಿನ ಮಠಕ್ಕೆ ಹೊಂಟಿವ್ರಿ. ಅಂದ್ರೆ ದೂರ ಅದ ಹೇಳಿದ್ನಲ್ಲ ಊರಾಗಿದ್ದಿದ್ದು ಬಿಟ್ಟು ಈಗ ಅಲ್ಲಿ ಹೊಂಟಿವ್ರಿ. ಸಮೀಪದಿ ನೋಡ್ರಿ ಇಲ್ಲಿ ಕಟ್ಟಡ ನಡೆದದ. 2-3 ವರ್ಷ ಆಯ್ತು, ಇನ್ನೂ ನಡೆದದ ಹಂಗೆ ಕಟ್ಟಡ. ಅಂದ್ರೆ ಚಂದ ಕಟ್ಲಿಕ್ಕತ್ತಾರ ಈಗ ಮೊದ್ಲಿನ್ಕಿಂತ. ನಮ್ದು ಸಾಮೂಹಿಕ ವಿವಾಹ ಇಲ್ಲೇ ಆಗ್ಯದ್ರಿ. ಪ್ರತಿ ವರ್ಷ 100 ಸಾಮೂಹಿಕ ವಿವಾಹ ಆತ. ನೋಂದಣಿ ಆದಷ್ಟು ಆಗ್ತಾವೆ. ಯಾಕಂದ್ರೆ 100 ಆಗ್ಬೇಕತ್ತೇನಿಲ್ಲ ಅಥವಾ 25 ಆಗ್ಬೇಕತ್ತೇನಿಲ್ಲ. ಎಷ್ಟು ನೋಂದಣಿ ಆಗಿರ್ತಾವ ಅಷ್ಟು ಸಾಮೂಹಿಕ ವಿವಾಹ ಆಗ್ತಾವ್ರಿ ಇಲ್ಲಿ ಜಾತ್ರೆ ಟೈಮ್ನಾಗ. ನಂದು ಇಲ್ಲೇ ಆಗಿದ್ದು ಮದ್ವಿ.
ಇದು ಕಟ್ಟಡ ಏನೈತಲ್ರಿ ಹೊಸ ಕಟ್ಟಾಕತ್ತಿದ ಗುಡಿ ನಕ್ಷತ್ರ ಆಕಾರದಾಗ ಅಂದ್ರೆ ಬೇಲೂರು ಹಳೆಬೀಡು ಶೈಲಿ ಏನಾದಲ್ಲ ಅಂದ್ರ ಮೇಲೆ ಗುಡಿ ಇರ್ತದ ಸುತ್ತ ಕಟ್ಟೆಗತ್ಲೆ ಏನಿರ್ತಲ್ರಿ ಆ ರೀತಿ ಮಾಡ್ಯಾರ. ಆಮೇಲೆ ಇಲ್ಲಿ ಆನೆಗಳದ ನೋಡ್ರಿ, ಆಮೇಲೆ ಸಾಲ್ಕಾಗಿ ಆನೆಗಳ ಡಿಸೈನ್ ಮಾಡ್ಯಾರ ಕೆಳಗಡೆ ಚಂದ ಅದಾವು. ಇಲ್ಲೇ ಅದು ಕಲ್ಲುಗಳನ್ನ ಇಲ್ಲೇ ಕೆತ್ತಿ ಇಲ್ಲೇ ಮಾಡ್ಲಿಕತ್ತಾರಿ. ಗುಡಿ ಮಾತ್ರ ಮಸ್ತ್ ಆಗ್ಲಿಕತ್ತ. ಇನ್ನು ಪೂರ್ತಿ ಪೂರ್ಣಗೊಂಡ ನಂತರ ಇನ್ನೂ ಚಂದ ಕಾಣಿಸ್ತದ ಗುಡಿ. ಆಮೇಲೆ ಮಠದ ಇಲ್ಲಿ ಸ್ಕೂಲ್ನು ಆದ್ರಿ, ಪ್ರೈವೇಟ್ ಸ್ಕೂಲು ಅದ. ಆಮೇಲೆ ಇದು ಕಟ್ಟಡ ಏನು ಕಟ್ಲಿಕತ್ತಾರಲ್ಲ ಇದಕ್ಕೆ ನೆಲಮಹಡಿ ಮಾಡಾರಿ. ಅಲ್ಲಿ ಕೆಳಗಡೆ ನೆಲಮಹಡಿ ಯಾಕೆ ಮಾಡ್ಯಾರ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಮೆಟ್ಲುಗಳು ಈ ಸೈಡ್ನು ಅದಾವ ನೋಡ್ರಿ, ಅಲ್ಲಿ ಮುಂದೂ ಮಾಡಬಹುದು. ಇಲ್ಲಿ ಮಾಡ್ಯಾರ ನೋಡ್ರಿ ಸೈಡಿಗೆ. ಆನೆ ಅಚ್ಚಿಕ್ಕ ಆನೆ ನಿಂತವ್ರ ಹಂಗೆ ಮಾಡ್ಯಾರ. ಇದು ಆಲ್ಮೋಸ್ಟ್ ಈಗ 2-3 ವರ್ಷ ಐತ್ರಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಮಾಡಬೇಕು. ದೊಡ್ಡ ಪ್ರಮಾಣದಾಗ ಮಾಡ್ತಾರ. ಕಟ್ಟಡ ಚಂದಾಗಿ ಉದ್ಘಾಟನೆ ಅದೆಲ್ಲ ಮಾಡ್ತಾರ ಮುಂದೆ. ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಆಗ್ತದ, ಅಂದ್ರೆ ತೇರ ಎಳಿತದ. ಆಮೇಲೆ ಜಾತ್ರೆ 5 ದಿನಗಳವರೆಗೂ ಲಕ್ಷ ದೀಪೋತ್ಸವ ಇರ್ತದ. ಸುತ್ತಮುತ್ತೆಲ್ಲ ಗಿಡಗಳು ಚಂದ ಬೆಳೆಸ್ಯಾರಿ, ಭಾಳ ಗಿಡ ಅದಾವು. ಬಂದಂಥ ಭಕ್ತರಿಗೆ ಆಮೇಲೆ ಇಲ್ಲಿ ಏನು ದೇವಸ್ಥಾನಕ್ಕೆ ಬರೋರಿಗೆಲ್ಲ ಒಂಥರ ವಾತಾವರಣ ಚಂದ ಅದ್ರಿ, ಹಸಿರದ. ಆಮೇಲೆ ಬ್ಯಾಸಿಗೆ ದಿನದಾಗ ಭಾಳ ತಂಪು ಅನಿಸ್ತದ. ಇಲ್ಲಿ ಕೂತ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ದೇವ್ರ ಗುಡಿ ಅಂತ ಪ್ರದಕ್ಷಿಣೆ ಅಂತೂ ಹಾಕ್ದೇವ್ರಿ. ಜಲ್ದಿ ಹೋಗ್ಬೇಕು ಮತ್ತು ಜಲ್ದಿ ಬಂದು ಬಿಸಿಲಾಗ್ತದ ನಾವು ಅನ್ಕೊಂಡಿದ್ದೆವು. ಆದ್ರೆ ಅದು ಟೈಮ್ ಎಷ್ಟು ತಗೋಬೇಕು ಅಷ್ಟು ತಗೊಂಡೇ ಬಿಡ್ತು. ಆಮೇಲೆ ಇಲ್ಲಿ ಬಸ್ ಒಂದೇ ಬಸ್ ಇರ್ತದ, ಹೋಗೋದು ಬರೋದು ಮಾಡ್ತಿರ್ತದ. ಬಂದ ಬಸ್ಸಿಗೆ ಮತ್ತೆ ಹೊಳ್ಳಿ ವಾಪಸ್ ಹೋಗ್ಬೇಕು. ಈಗಾಗಲೇ ಒಂದು ಸಾರಿ ನಮ್ಗೆ ತಂದು ಬಿಟ್ಟ ಮೇಲೆ ಮತ್ತೆ ಹೊಳ್ಳಿ ಹೋಗ್ಯಾದ್ರಿ. ಹೋಗ್ಯದ ಈ ಸದ್ ಮತ್ತೆ ಹೊಳ್ಳಿ ವಾಪಸ್ ಬಂದು ಇನ್ನೊಂದು ಸಾರಿ ಹೋಗುವಾಗ ನಾವು ಹೋಗಬೇಕು. ಇಲ್ಲಿ ಗಾಡಿ ಅದು ಅಷ್ಟೊಂದು ಏನು ಬರಂಗಿಲ್ಲ. ಲಕ್ಷ ದೀಪೋತ್ಸವ ಇರ್ತದ್ರಿ ಜಾತ್ರೆ ದಿನ. ಆಮೇಲೆ 5 ದಿನಗಳವರೆಗೂ, 5 ದಿನ ಅಂತಲ್ಲ, ಪ್ರತಿ ದಿನಾನು ಯಾವಾಗಲೂ ಅಲ್ಲಿ ಏನಾದರೂ ನಾವು ಮಠಕ್ಕೆ ಹೋದಂದ್ರೆ ಯಾರೂ ಉಪವಾಸ ಬರೋಂಗಿಲ್ಲ. ಅನ್ನ ಪ್ರಸಾದ ಮಾಡ್ಕೊಂಡೇ ಬರಬೇಕು. ಮತ್ತು 5 ದಿನ ಜಾತ್ರೆ ಟೈಮ್ನಾಗ ಪ್ರತಿದಿನ ಒಂದೊಂದು ಥರ ಅಡುಗೆನ ಮಾಡಿರ್ತಾರೆ. ಹುಗ್ಗಿ ಆಗಿರ್ಬೋದು, ಸಜ್ಜಕ, ಅನ್ನ, ಸಾರ, ಆಮೇಲೆ ಇದು ಮಾಡಿರ್ತಾರೆ ಕಡುಬು ಮತ್ತು ತುಪ್ಪ, ಅದನ್ನು ಮಾಡಿರ್ತಾರೆ. ನಮ್ಮ ಅಭಿಗಿ ಪುಂಡ್ಲಿಕ್ ಮುತ್ತಿ ಅವ್ರದ್ದು ಹೆಸರು ಇಡ್ಬೇಕಂತ ಮಾಡಿದೆ. ಈಗಾಗಲೇ ಒಬ್ಬರದು ಮನ್ಯಾಗ ಹೆಸರು ಇರೋದ್ರಿಂದ ಡಬಲ್ ಆಗ್ತಾ ಅಂತೇಳಿ ಅಭಿನವ ಇಟ್ಟೀನ್ರಿ. ಇನ್ನು ದರ್ಶನ ಅಂತೂ ಮುಗಿತು, ವಾಪಸ್ ಊರ ಕಡೆ ಪ್ರಯಾಣ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡ್ರಿ, ಹಾಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೋರಿ. ನಮಸ್ಕಾರ ರೀ ಎಲ್ರಿಗೂ.